ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಲ್ಲಿ ಹೇಳ್ತಾ ಇದ್ರಿ, ನಾಳೆಯಿಂದ ಬುಧ ವಕ್ರ ತ್ಯಾಗ ಆಗ್ತಾನೆ, ಹಾಗಾಗಿ ನಾವೆಲ್ಲರೂ ಹಣದ ವಿಚಾರದಲ್ಲಿ ಎಷ್ಟು ಜಾಣರಾಗಬೇಕು, ಎಷ್ಟು ಜಾಗರೂಕತೆಯಿಂದ ಇರಬೇಕು ಅಂತ ಹೇಳ್ತಾ ಇದ್ರಿ. ಖಂಡಿತ ಮೇಡಮ್, ನೀವು ಹೇಳಿದಾಗೆ ಇಡೀ ಜೀವನ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟಪಟ್ಟಿರೋ ಸುಖವನ್ನ ಅನುಭವಿಸಬೇಕು ಅಂದ್ರೆ ಕಷ್ಟಪಟ್ಟ ಮೇಲೆ ಸುಖವನ್ನು ಅನುಭವಿಸದೇ ಇದ್ರೂ ಎಷ್ಟು ಬೇಜಾರಾಗುತ್ತೆ. ಅದೇ ನೋಡಿ, ಇಷ್ಟೆಲ್ಲ ಕಷ್ಟಪಟ್ಟೆ ಸುಖನೇ ಕಂಡಿಲ್ವಲ್ಲ, ನಾನು ಜೀವನ ಪೂರ್ತಿ ಇದೇ ಕಷ್ಟ ಪಡ್ತಾ ಇರೋದೇ ಕೆಲಸನ ಅಂದರೆ ಕಲ್ಲೆತ್ತು ಹಾಕೋನು ಕಲ್ಲು ಎತ್ತಾನೇ ಇರಬೇಕಾ, ಯಾವ ಕಾಲಕ್ಕೆ ನನಗೆ ಮೋಕ್ಷ ಅಂತ ಆ ಮೋಕ್ಷವನ್ನ ಕಲ್ಪಿಸ್ಕೊಳ್ಳೋದೇ ಈ ಒಂದು ಬುಧ ವಕ್ರ ತ್ಯಾಗ. ಅದಕ್ಕೆ ಹೇಳೋದು, ಕಷ್ಟಪಟ್ಟವನಿಗೆ ಕೈ ಕೆಸರಾದವನಿಗೆ ಬಾಯಿ ಮೊಸರಾಗೋ ಸಮಯ ಬಂದ್ಬಿಡ್ತು. ಆದರೆ ಹೊಸದಾಗಿ ನೂತನವಾಗಿ ಮಾಡಬೇಕು ಅನ್ನೋರಿಗೆ ದಯವಿಟ್ಟು ಹುಷಾರಾಗಿರಬೇಕು. ದುಡ್ಡು ಕಾಸು ವ್ಯವಸ್ಥೆಗಳು ಯಾರ್ಯಾರು ಈಗ ಎಷ್ಟೇ ದುಡ್ಡಿರಲಿ ಎಲ್ಲ ದುಡ್ಡುಗಳು ವಾಪಸ್ ಇಸ್ಕೊಂಡ್ಬಿಡಿ. ಆಮೇಲೆ ಪತ್ರಗಳು ಎಲ್ಲೆಲ್ಲಿ ಇಟ್ಟಿದ್ದೀರೋ, ಇಲ್ಲಿ ಬುಧ ಅಂದರೆ ಭಾಳ ಮುಖ್ಯ. ಏನಂದರೆ ಸ್ಥಿರತೆಯನ್ನು ಅಸ್ಥಿರ ಮಾಡಿರೋದು. ಅಂದರೆ ಬುದ್ಧ ಏನು ಮಾಡ್ತೀರಾ, ಹೆಂಡತಿ ಒಡವೆ ಎತ್ಕೊಂಡೋಗಿ ಯಾರಿಗೋ ಅಡಮಾನ ಇಟ್ಟಿರ್ತೀರ, ಯಾವುದೋ ಒಂದು ಕೆಲಸಕ್ಕೆ, ಅದು ಒಳ್ಳೆ ಕೆಲಸಕ್ಕೋ ಸೋಲ ಮಾಡೋಕ್ಕೋಸ್ಕರ ಇದನ್ನ ಎತ್ಕೊಂಡಿರ್ತೀರ. ದಯವಿಟ್ಟು ಎಲ್ಲ ತಂದುಬಿಡ್ರಪ್ಪ. ಆಮೇಲೆ ಎಲ್ಲೆಲ್ಲಿ ಏನು ಒಡವೆಗಳು ಇಟ್ಟಿರೋದಲ್ಲದೆ ಪತ್ರಗಳನ್ನು ಯಾರು ಕೊಟ್ಟಿದ್ದೀರೋ ಆ ಪತ್ರಗಳೆಲ್ಲ ದಯವಿಟ್ಟು ತಂದು ಭದ್ರ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಹೇಳ್ತೀನಿ ಕೇಳಿ, ಬುಧ ವಕ್ರ ತ್ಯಾಗ ಮಾಡೋ ಸಮಯದಲ್ಲಿ ಕೇತು ಬರ್ತಾ ಇದ್ದಾನೆ. ಈ ಸಮಯಕ್ಕೆ ಕಳುವಾಗೋ ಸಮಯಗಳು ಜಾಸ್ತಿ, ಕೈಗೆ ಬಂದಿದ್ದು ಬಾಯಿಗೆ ಬರ್ದಿದ್ದಾಗ ಮಾಡ್ಬಿಡ್ತಾನೆ. ಅದು ಹುಷಾರಾಗಿರ್ಬೇಕು. ಇವತ್ತು ಗುರುವಾರ, ಅದನ್ನು ಸತ್ಯವಾಗಿ ಹೇಳಬೇಕು, ಜಗತ್ತಿಗೆ ಜಾಗೃತೆ ಪಡಿಸಲೇಬೇಕು. ಇನ್ಮೇಲೆ ನಾನು ಮೊದಲಿಂದ ಬಡ್ಕೊತಾ ಇದ್ದೆ, ಪ್ರಳಯ 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 ಪ್ರಕೃತಿಯ ಲಯ ಅಂತ. ದೀಪವನ್ನು ಹಚ್ಚಿಬಿಟ್ಟು ಭಾಳ ಸಂತೋಷ, ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರವಾದ ಸಂತೋಷ. ಆದರೆ ನೀರು ನೀರು ನೀರು, ಈ ನೀರಲ್ಲಿ ಏನು ಮಾಡ್ತೀರಾ, ಇನ್ನು ಮೇಲೆ ಮಳೆಗಾಲಕ್ಕೆ ಮೊದಲೇ ಇಷ್ಟೊಂದು ನೀರು ಎಲ್ಲ ಡ್ಯಾಮ್ಗಳು ತುಂಬೋಗಿದೆ. ಒಂದನ್ನು ಶಪಥಗೈದು ವಿಶೇಷವಾಗಿ ಬಾಯಿ ಬಿಟ್ಟು ವಿಚಾರಪೂರ್ವಕವಾಗಿ ಒಂದು ಡ್ಯಾಮ್ ಮುರಿದೋಗುತ್ತೆ, ಇಡೀ ಜನಸಂಖ್ಯೆ ಅಷ್ಟು ಕೊಚ್ಚೋಗ್ತಾರೆ. ಈ ಡ್ಯಾಮ್ ಯಾವುದು ಅನ್ನೋದು ನಮಗೆ ಖಂಡಿತ ಗೊತ್ತು, ಆದರೂ ನಾನು ಹೇಳಕ್ಕೆ ಹೋಗಲ್ಲ. ಆಗೋದು ಗ್ಯಾರಂಟಿ, ಬರೆದಿಟ್ಕೊಂಬಿಡಿ. ಯಾಕೆಂದರೆ ಈ ಡ್ಯಾಮ್ ಮುರಿದು ಹೋಗೋ ಸಮಯಕ್ಕೆ ನೀರು ಹೆಚ್ಚಾಗಿರೋದ್ರಿಂದ ಹಳೇದು ಅಂದರೆ ನೋಡಿಕೊಳ್ಳಿ, ಶನಿ ಬಂದು ಹಳೇದು ಅಂತ ಕರಿತೀವಿ, ರಾಹು ಬಂದು ಹಳೆಯ ವಸ್ತುಗಳು ಅಂತೀವಿ. ಯಾವಾಗ ವೃಶ್ಚಿಕ ರಾಶಿಯಲ್ಲಿ ನಮಗೆ ಗುರು ಬಂದು ಸಂಚಾರ ಮಾಡ್ತಿದ್ದವನು ನೋಡ್ತಾನೋ, ಅಂದರೆ ಅಷ್ಟಮ ಸ್ಥಾನವನ್ನು ನೋಡ್ತಾನೋ, ಅಲ್ಲಿ ಗ್ಯಾರಂಟಿ. ಅಷ್ಟಮ ಗುರು ಅಲ್ವಾ, ದೊಡ್ಡ ಗ್ರಹ. ದಿಢೀರ್ ಅಂದರೆ ಸಡನ್, ಅದು ಯಾವ ಸಡನ್ನೋ ಗೊತ್ತಿಲ್ಲ, ಆ ಸಡನ್ ಟೈಮ್ಗೆ ಯಾವುದಾದ್ರು ಒಂದು ಡ್ಯಾಮು, ಎಲ್ಲೋ ಒಂದು ಕಲ್ಲು ಮುರಿದು ಬ್ಲಾಸ್ಟ್ ಆಗಿಬಿಡುತ್ತೆ. ಇದು ಸಣ್ಣ ಪುಟ್ಟ ಡ್ಯಾಮ್ ಅಲ್ಲಪ್ಪ, ಭಾಳ ವಿಶೇಷವಾಗಿರುತ್ತೆ ಡ್ಯಾಮು, ಒಳ್ಳೆ ಹೆಸರಾಂತರವಾಗಿರ್ತಕ್ಕಂಥ ಡ್ಯಾಮು, ಎಷ್ಟೋ ವಿಶೇಷವಾಗಿರ್ತಕ್ಕಂಥ ಜನಸಂಖ್ಯೆ ಇದ್ದ ಹತ್ತಿರದಲ್ಲಿ ಡ್ಯಾಮು. ಈ ನೀರು ಪ್ರವಾಹ ಆಗೋ ಸಮಯಕ್ಕೆ ಎಲ್ಲ ಜಾಗೃತೆ ಅಂದರೆ ಹೇಳೋಕ್ಕಾಗಲ್ಲ. ಯಾವಾಗ ಮುರಿಯುತ್ತೋ, ಯಾವ ಕ್ಷಣ ಬೀಳುತ್ತೋ, ಕರೆಕ್ಟಾಗಿ 1.25 ವರ್ಷದಲ್ಲಿ ನಿಮಗೆ ಟೈಮ್ ಇರೋದು ಬರೀ ಕೇವಲ 5 ತಿಂಗಳು. ಏನೇಳೆ 1.25 ವರ್ಷದಲ್ಲಿ 5 ತಿಂಗಳು ನಾನು ಟೈಮ್ ಕೊಡೋದು. ನಾನು ಕೊಡೋದು ಅಂತಲ್ಲ, ಆ 5 ತಿಂಗಳ ಕಾಲ ಇವನು ವಕ್ರವಾಗಿ ನೋಡ್ತಾನೆ. ಯಾರೋ ಗುರು. ಆ ವಕ್ರ ದೃಷ್ಟಿಯಲ್ಲಿ ನೋಡುವಾಗ ಕೇತು ಇದ್ದಾನೆ. ಕೇತು ಅಂದ್ರೇನೋ ಚಕ್ಕನ್ ಚುಚ್ತಾನೆ. ಚುಚ್ಚೋ ಸಮಯದಲ್ಲಿ ನೀರಲ್ವಾ, ನೀರಿನ ಜವ ಅಂದರೆ ಗುರು ಅಂದರೆ ಕಟ್ಟಡ, ರಾಹು ಅಂದರೆ ಹಳೇ ಕಟ್ಟಡ, ಬುಧ ಅಂದರೆ ನೀರು ಶೇಖರಣೆ ಆಗಿರೋ ಜಾಗ ಅಂದರೆ ಡ್ಯಾಮೆ. ಅದಕ್ಕೋಸ್ಕರ ಇಂತಹ ಒಂದು ವಿಶೇಷ 2 ಜಾಗದಲ್ಲಿ ನಡೆಯುತ್ತೆ. ಒಂದು ನಮ್ಮ ಕರ್ನಾಟಕದ ಭಾಗದ ದಕ್ಷಿಣ ಭಾಗಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ಒಂದು ಡ್ಯಾಮ್. ಎರಡನೇದು ವಿದೇಶದಲ್ಲಿರ್ತಕ್ಕಂಥ ಬಹುದೊಡ್ಡ ಡ್ಯಾಮು, ಇಡೀ ಜಗತ್ತಿನಲ್ಲಿ ದೊಡ್ಡ ಡ್ಯಾಮ್. ಜಾಸ್ತಿ ಏನಿಲ್ಲಪ್ಪ, ಚೈನಾದವ್ರು ಕಟ್ಟಿದ್ದಾರೆ, ಏನು ಸಣ್ಣ ಪುಟ್ಟ ಅಲ್ಲ. 652 ಕಿಲೋಮೀಟರ್ಸ್, ಏನ 652 ಅಡಿ ಅಲ್ಲ, 652 ಕಿಲೋಮೀಟರ್ ಡ್ಯಾಮ್ ಕಟ್ಟಿದ್ದಾರೆ. ಈ ಡ್ಯಾಮನ್ನ ಎಷ್ಟೋ ಜನ ತಡೆದ್ರು, ದಯವಿಟ್ಟು ಕಟ್ಟಬೇಡಿ ಅಂತ ಕೇಳ್ತಾ ಇಲ್ಲ. ಕಟ್ಟಾಗಿದೆ, ಸರಿಯಾಗಿ ಸಿಮೆಂಟ್ ಹಾಕಿಲ್ಲ, ಸರಿಯಾಗಿ ಯಾವ ಕಾಡು ಕಟ್ಟಡ ಕಟ್ಟಿಲ್ಲ. ಇದು ಚೈನಾ ಡ್ಯಾಮ್. ಈ ಡ್ಯಾಮ್ ಒಂದು ಸಲ ಮುರಿದ್ರೆ ಹಿಮಾಲಯದವರೆಗೂ, ಆ ಕಡೆ ಬಾಂಗ್ಲಾದೇಶದವರೆಗೂ, ಈ ಕಡೆ ಪಾಕಿಸ್ತಾನ್ವರೆಗೂ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಅಂದರೆ ಕಾಂಟಿನೆಂಟ್ ಯಾವುದು, ಏಷ್ಯಾಲೇ ದೊಡ್ಡ ಖಂಡವಾಗಿರ್ತಕ್ಕಂಥ ಚೈನಾ ಭಾಗದಲ್ಲಿ ಆಗತಕ್ಕಂಥ ಅನಾಹುತ ಖಂಡಿತ ಖಂಡಿತ ಖಂಡಿತ. ಅದಕ್ಕೋಸ್ಕರ ದಯವಿಟ್ಟು ನೀರಿನಿಂದ ಆಗತಕ್ಕಂಥ ಅನಾಹುತಕ್ಕೆ ಎಲ್ಲರೂ ರೆಡಿ ಇರಿ. ನಂಬರ್ 2, ಈಗ ನೀರಲ್ಲಿ ಇನ್ನೊಂದು ವಿಶೇಷ ನಡೆಯುತ್ತೆ. ದಯವಿಟ್ಟು ಎಲ್ರಿಗೂ ಹೇಳ್ತಾ ಇದ್ದೀನಿ, ಗುಡುಗು ಸಿಡ್ಲು ಬರ್ತಾ ಇದೆ ಸಮಯ, ಬಹಳ ಜೋರಾಗಿ ಬರುತ್ತೆ. ಕಾಯಿಲೆ ಕಸಾಲೆಗಳು ಹೆಂಗಸರಿಗೆ ಜಾಸ್ತಿ. ಶುಕ್ರ ನಿಮಗೆ ಮೊದಲೇ ಹೇಳಿದ್ದೀನಿ, ಅನಂತ ಪದ್ಮನಾಭ ದೇವಸ್ಥಾನವನ್ನು ಬಾಗಿಲು ತೆಗೆದಾಗೋಯ್ತು. ಇದನ್ನು ಭಯಪಡಿಸ್ತೀನಿ ಅನ್ಕೋಬೇಡಿ, ನಡೆಯುತ್ತೆ, ನಡೆದೇ ಬೇಕು. ಆರೋಗ್ಯ ಅಲ್ಲ, ಯಾವತ್ತು ನೀರಿನಿಂದ ಹುಷಾರು. ನೀರು ಸಣ್ಣ ಪುಟ್ಟ ನೀರಲ್ವೇ ಅಲ್ಲ, ಮಳೆ ನೀರಿನ ಮೇಲೆ ಬರಬೇಕಾದ್ರೆ ಪ್ರತಿಯೊಬ್ಬನಿಗೂ ನೋಡಿ, ಕುಜ ನೀರು ಜೊತೆ ಕೂತ್ಕೋಬಾರ್ದು ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಶಾಕ್
ಅಂದ್ರೇನು ಇಡೀ ಗ್ರೌಂಡಿಂಗ್ ನನ್ನ ಮನೇಲಿ ಸ್ವಲ್ಪ ನೀರು ಸೋಗ್ಬಿಡ್ತ್ಕಣ, ಆ ವಯರ್ ಎಲ್ಲ ಓಪನ್ ಆಗಿಬಿಟ್ಟಿತ್ತು ಗ್ರೌಂಡಿಂಗ್. ಇದು ಸಾಧಾರಣವಾಗಿ ಚಿಕ್ಕ ಪುಟ್ಟದು. ಏರಿಯಾನೂ ಗ್ರೌಂಡಿಂಗ್ ಆಗಬೇಕು. ಇದು ದಕ್ಷಿಣ ಭಾರತದಲ್ಲಿ ನಡೆಯುತ್ತೆ. ಏರಿಯಾ ಗ್ರೌಂಡಿಂಗ್ ಅಂದ್ರೇನು ಸಣ್ಣ ಪುಟ್ಟ ಏರಿಯಾ ಅಲ್ಲ, ಇಡೀ ಜಾಗನೇ ಎಲ್ಲಿ ಕಾಲಿಟ್ರು ಕರೆಂಟ್ ಶಾಕ್ ಹೊಡಿಬೇಕು. ಯಾಕೆಂದ್ರೆ ಯಾವ ವಿದ್ಯುತ್ತು ಯಾವ ಕರೆಂಟಲ್ಲಿ ಓಪನ್ ಆಗಿರುತ್ತೋ ನೋಡಿ ಆ ಭೂಮಿ ಜಾಗ ಹೆಂಗೆ ಕಲ್ಲೋಲ ಆಗಬೇಕು. ಇದು ಕೇವಲ 6 ತಿಂಗಳೊಳಗೆ ನಡೆಯುತ್ತೆ. ಇದು ಕೂಡ ಸತ್ಯ. ಇನ್ನೊಂದು MG ರೋಡಲ್ಲಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದೇನು ಅಂತ ಕಾಯ್ತಾ ಇರಿ, ಬಂದೆ ಹೇಳ್ತೀನಿ.